ಡೈರೆಕ್ಟ್ ಡೈಲಿ ಅವರು ಮತ್ತೆ ಈ ಕೇಸ್ ಬಗ್ಗೆ ಅವರೇ ಹೇಳಿಕೆ ಕೊಡತ್ತಾರಲ್ಲ. ಯಾರು ಅಂತ ಹೇಳಿದ್ರು ಪ್ರಸಾದ್ ಅಬ್ಬಾಯಿ ಅವರ ಹೌದು ಅವ್ರೇನು ಅಲ್ಲ, ಈ ಕೇಸ್ ಅವರೇ IPS ಅವರೇ ಕಮಿಷನರ್ ಇಮಿಡಿಯೇಟ್ ಕರೆಸಿ ಅವರೇ ಎಲ್ಲ ತನಿಖೆ ಮಾಡಿ ಸರಿಯಾಗಿ ಆಗ್ಬೇಕಂತ ನನ್ನ ಮುಂದೆ ಹೇಳಿದ್ದಾರೆ. ಏನು ಮತ್ತೆ ಅವರು ಕೂಡ ನನ್ನ ಜೊತೆಗೆ ಅದಾರ. ಈಗ ಅವರೇ ಇಲ್ಲ, ಮೇಡಮ್ ಅವರು ನನ್ನ ಜೊತೆಗೆ ಅದಾರ. ಅಂತ್ಯಕ್ರಿಯೆ ಆಗೋ ತನಕ ಈಗೂ ಬೆಳಗ್ಗೆ ಬಂದು ಮನೆಗೆ ಸಂತಾನ ಹೇಳೋದು ಇಲ್ಲ. ಈ ರೀತಿ ನೀವು ಗೃಹ ಸಚಿವರಿಗೆ ದಾರಿ ತಪ್ಪಿಸಿದ್ರಲ್ಲ, ದಾರಿ ತಪ್ಪಿಸಿದವ್ರಿಗೆ ಯಾರು ಇಲ್ಲಿಂದ ರಿಪೋರ್ಟ್ ಕೊಟ್ಟಾರ ಅವರೇ ಅಲ್ಲ. ಇಲ್ಲ, ಮುಚ್ಚಿಮರಿ ಅಂದ್ರೆ ಈಗ ಮೇಡಮ್ ನನ್ನ ಮನೆಗೆ ಬಂದು ಈಗ ಬೆಳಿಗ್ಗೆ ಬಂದು ಹೇಳಿದ್ರು, ನಿನ್ನೆ ಹೇಳಿಕೆ ಬಂತ ಗೃಹ ಸಚಿವರ ಮೇಲೆ ನಾನೇ ಖಂಡನೆ ಮಾಡಿದೆ ಈ ರೀತಿ ಕೊಡೋದ್ರಿಂದ. ಇಮಿಡಿಯೇಟ್ಲಿ ನನ್ನ ಮನೆಗೆ ಬಂದು ಹೇಳೋದ್ರಿ, ಈಗ ನಾನು ನಿಮ್ಮ ಜೊತೆಗೆ ಅದೇನಿ, ಒಂದು ಕೂದಲೆಳೆಯಷ್ಟು ಅದನ್ನ ನಾನು ಇದಕ್ಕೆ ಈ ಕೇಸಿಗೆ ಏನ್ ಬೇಕೆಲ್ಲ ನಾನು ಸಹಕಾರ ಮಾಡ್ತೇನೆ ಅಂತ ಹೇಳೋದು. ಯಾಕೆ ಬಂದ್ರಿ ನನಗೆ ಧೈರ್ಯ ತುಂಬಿದ್ರಿ, ಮತ್ತು ನಿಮ್ಮ ಜೊತೆಗೆ ಅದೇನೆ ಅಂತ. ಇನ್ನೂ 4 ಮಂದಿ ಯಾರ್ದಾರ ಅವ್ರ ಹೆಸರು ತೊಗೊಂಡು ಹೋದ್ರು. ಅವ್ರ ಹೆಸರು ಕೊಟ್ಟಿದ್ದೇನೆ ಪೊಲಿಟಿಷನ್ಯಾಗ, ಅದನ್ನು ನಾನು ಕೊಟ್ರೆ ನಾನು ಇಮಿಡಿಯೇಟ್ಲಿ ಅರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಶಾಸಕರ ಮೇಲೆ ಆರೋಪ ಮಾಡ್ತಾ ಇಲ್ಲ, ನನ್ನ ಜೊತೆಗೆ ಇದ್ರು ಅಂತ ಹೇಳಿದೆ ನಾನು. ಸೇಮ್ ಇವರು ಈ ಕೇಸ್ನಾಗ ಜೊತೆಗಿದ್ಕೊಂಡೆ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಶಾಸಕರ. ಈಗ ನಾನು ಓಪನ್ ಆಗಿ ಹೇಳಕ್ ಮನಸ್ಸಿಲ್ಲ, ಯಾಕೆ ಅವರು ನಮ್ಮ ನಾಯಕರಂತೇಳಿ ನಾನು ಸ್ವೀಕಾರ ಮಾಡಿದ್ದೆ. ನನ್ನ ರಾಜಕೀಯ ಗುರುಗಳವರು, ನಾನು ಅವ್ರ ಬಗ್ಗೆ ಆರೋಪ ಮಾಡಕ್ಕೆ ತಯಾರಿಲ್ಲ. ಬಟ್ ಇದರ ಹಿಂದೆ ಒಂದು ದೊಡ್ಡ ಶಕ್ತಿನೇ ಇದೆ, ಕಾಣದ ಕೈಗಳ ಕೈವಾಡ ಇದೆ. ನಾನು ಶಾಸಕರು ಮಾಡ್ಯಾರ ಅಂತ ನಾ ಹೇಳಂಗಿಲ್ಲ. ಗೃಹ ಸಚಿವರಿಗೆ ದಾರಿ ತಪ್ಸ್ಯಾರ, ಮತ್ತು ಈ ಒಂದು ಮೇಡಮ್ ಅವ್ರಿಗೂ ಕೂಡ ಈ ರೀತಿ ಹೇಳಿಕೆ ಹೇಳ್ರಿ ಅಂತೇಳಿ ಹೇಳ್ಸ. ಈಗ ಸದ್ಯ ಮನೆ ತನಕ ಚೆನ್ನಾಗಿತ್ತು, ಇದು ಬೆಳವಣಿಗೆ ನೋಡಿದ್ರೆ ನನಗೆ ಈ ಕೇಸ್ 101% ಹಾದಿ ತಪ್ಪಿಸುವಂತ ಹೋಗ್ತಾ ಇದೆ. ಇದೇನಾರ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಖಂಡಿತ ಲೆಟರ್ ಬರ್ದಿಟ್ಟು ಅವ್ರಿಗೆ ಆತ್ಮಹತ್ಯೆ ಮಾಡ್ಕೋತೀವಿ. ಏನು ನಾವು CM ಅವ್ರಿಗೆ ಏನು ಆಡಳಿತ ಪಕ್ಷ CM ಅಲ್ಲ, ಗೃಹ ಸಚಿವರೇ ಅಲ್ಲ, ಅವರೇ ಜವಾಬ್ದಾರಿ. ರಾಜ್ಯಪಾಲರಿಗೂ ಬರಿತೀವಿ. ನ್ಯಾಯ ಕೊಡ್ಸೋದು ಬಿಟ್ಟು ಇದನ್ನ ದಿಕ್ ತಪ್ಪಿಸಿ ಬೇರೆ ರೀತಿ ಒಯ್ದ್ರೆ ನಮ್ಮ ಸಮಾಜದವ್ರು ಸುಮ್ಮನೆ ಇರ್ತಾರೆ.